ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ತುಂಬಾ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆ್ಯಂಡ್ ಒಳ್ಳೆ ಸ್ಕಾಲರ್ಶಿಪ್ ಬಗ್ಗೆ ಅದು ಹೇಳ್ಕೊಡ್ತಿದ್ದೀನಿ. ಅದು ಏನಂತ ಹೇಳೋದು ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಜಾಯ್ನ್ ಆಗಿ, ಅಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗ್ತಿರುತ್ತೆ. ನೋಡಿ, ನಾನು ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ. ನೀವು ನೆಕ್ಸ್ಟ್ ಬರೋ ದಿನದಲ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. ನೋಡಿ, SSP ಆದರೆ ಅಮೌಂಟು ಫಿಕ್ಸ್ ಆಗಿ ಬರುತ್ತೆ. ಆದರೆ ಅದಕ್ಕಿಂತ ಪ್ರೈವೇಟ್ ಸ್ಕಾಲರ್ಶಿಪ್ ಇದೆಯಲ್ಲ, ಅದು ತುಂಬಾ ಲಾರ್ಜ್ ಅಮೌಂಟಲ್ಲಿ ಕೊಡುತ್ತೆ, ತುಂಬ ಸ್ಟೂಡೆಂಟ್ಸ್ಗೂ ಕೊಡುತ್ತೆ. ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೆ. ನೋಡಿ, ಇವತ್ತು ನಾನು HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ ಅದ್ರ ಬಗ್ಗೆ ಕೊಡುವಂಥ ಸ್ಕಾಲರ್ಶಿಪ್ ಹೇಳ್ತೀನಿ. ನೋಡಿ, ನಾನು 2023-24 ನಾನು ಅಪ್ಲೈ ಮಾಡಿದಾಗ ಇದು ಸ್ಕಾಲರ್ಶಿಪ್ ನನಗೆ ಅವಾರ್ಡ್ ಆಗಿತ್ತು, ಅಂದರೆ ಸೆಲೆಕ್ಟ್ ಆಗಿತ್ತು. ಅವಾಗ ನೋಡ್ಬೋದು, ಇಲ್ಲಿ ಅಮೌಂಟ್ ಕೂಡ ನಿಮಗೆ ಲೈವ್ ಪ್ರೂಫ್ ತೋರಿಸಿದ್ರೆ ಸ್ವಲ್ಪ ಜನ ಈ ಒಂದು ಮೋಟಿವೇಷನಿಂದ ಆದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ ಅಂತ ಹೇಳ್ತೀನಿ. ಇವನ್ ಇದು ನಂದೇ ಒಂದು 2024 ಕೂಡ ಬಂದಿತ್ತು, ಮತ್ತು 2024 2 ಟೈಮ್ಸ್ 50,000 ಇವನ್ ಟ್ರಾನ್ಸಾಕ್ಷನ್ಸ್ ID ಕೂಡ ನೋಡ್ಬೋದು. ನಿಮಗೆ ಇಲ್ಲೇ 1 ಲ್ಯಾಕ್ ಆಯಿತು. ಇನ್ನು ಮತ್ತೆ ಬರುತ್ತೆ ಇದನ್ನೇ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ. ಈ ಥರ ಸ್ಕಾಲರ್ಶಿಪ್ ಒಂದು ಸರಿ ಅಪ್ಲೈ ಮಾಡೋದ್ರಿಂದ ನೀವು ಸೆಲೆಕ್ಟ್ ಆಯಿತು ಅಂದರೆ, ಒಂದೇ ಒಂದು ಸರಿ ನೀವು ಅಪ್ಲೈ ಮಾಡಿ ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಎಂಟೈರ್ ಡಿಗ್ರಿ ನಿಮ್ದು ಏನು ಕೋರ್ಸ್ ಇದೆ ಮುಗಿಯೋವರೆಗೂ ನಿಮಗೆ ಸ್ಕಾಲರ್ಸು ರಿಕಾರ್ ಆಗ್ತಾ ಇರುತ್ತೆ. ಅಂದರೆ ಪ್ರತಿ ಸರಿ ಅದು ಬರ್ತಾ ಇರುತ್ತೆ, ನಿಮಗೆ ಪ್ರತಿ ವರ್ಷವೂ ಬರ್ತಿರುತ್ತೆ. ಅದಕ್ಕೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋಕೆ ಅಷ್ಟೇ ಒಂದು ಸರಿ ನಿಮಗೆ ಟೈಮ್ ತೊಗೋಬೋದು. ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ತುಂಬಾ ಇರ್ಬೋದು. ನೋಡಿ, ನಾನು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ತಕ್ಷಣ ಬಂದಿಲ್ಲ, ನಾನು ಅಪ್ಲೈ ಮಾಡಿರೋ ಸ್ಕಾಲರ್ಶಿಪ್ ಎಲ್ಲ ತೋರಿಸ್ತೀನಿ. ಆವಾಗ ನಿಮ್ಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕು, ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಎಷ್ಟು ಹಾಕಿರೋಂಥ ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ. ಮೊದಲನೇದು ನನಗೆ ಅವಾರ್ಡ್ ಆಗಿರೋಂಥ ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತೆ. ಯಾವುದಪ್ಪ ಅಂದರೆ ಅದೇ HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಷನ್ 2023-24 ಅದು ನನಗೆ ಅವಾರ್ಡ್ ಆಗಿರೋದು. ನೆಕ್ಸ್ಟ್ ನಿಮಗೆ ECS ಪರಿವರ್ತನೆ ಪ್ರೋಗ್ರಾಮ್ ಮತ್ತೆ ನಾನು ನೆಕ್ಸ್ಟ್ ಇಯರ್ ಹಾಕಿದೆ, ಅಂದರೆ ಈ ವರ್ಷ ಹಾಕಿದೆ ನಾನು 2025-26 ಈ ವರ್ಷ ಹಾಕಿದಾಗ ನಿಮ್ಗೆ ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ಇದೆ. ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಯಾಕೆ ರಿಸಲ್ಟ್ ಬಿಟ್ಟಿಲ್ಲ ಅದು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಯಾವ ಥರ ಅಪ್ಲೈ ಮಾಡೋದು ಇವಾಗ ಆ ಲಿಂಕ್ ಕೂಡ ಕೊಡ್ತೀನಿ ನಾನು ನಿಮಗೆ. ಬೇಕಾದ್ರೆ ಲಿಂಕ್ ಎಲ್ಲಿ ಸಿಗುತ್ತೆ, ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ, ಅದಕ್ಕೋಸ್ಕರ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಸ್ಕಾಲರ್ಶಿಪ್ ಬಿಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತಿದ್ದೀನಿ. ಇಲ್ಲಾಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡು ಕೂಡ ನಿಮ್ಗೆ ಬರ್ತಿರುತ್ತೆ. ಮತ್ತು ಇಂದುಸ್ಲ್ಯಾಂಡ್ ಬ್ಯಾಂಕ್ ಎಜುಕೇಟೆಡ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಕೂಡ ಅದು ಕೂಡ ಅಪ್ಲೈ ಮಾಡಿದ್ದೆ, ಅದು ಕೂಡ ಪ್ರೊಫೈಲ್ ಅಂಡರ್ ರಿವ್ಯೂಲಿದೆ. ಮತ್ತು ಒಂದಿಷ್ಟು ಫ್ಲಿಪ್ಕಾರ್ಟ್ ಫೌಂಡೇಶನ್ಸ್ ಇವೆಲ್ಲ ನಾನು ಪೆಂಡಿಂಗ್ ಸಬ್ಮಿಷನ್ಸ್ ಇದೆ, ಅಂದರೆ ನಾನು ಇನ್ನೂ ಪೆಂಡಿಂಗ್ ಸಬ್ಮಿಟ್ ಮಾಡಿಲ್ಲ. ಈ ಥರ ನಾನು ತುಂಬ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರ್ತೀನಿ, ಒಂದಲ್ಲ. ನೋಡಿ, ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಅಷ್ಟೇ ಟೈಮ್ ತೊಗೋತದೆ. ತುಂಬ ಸ್ಕಾಲರ್ಶಿಪ್ ಬಗ್ಗೆ ಹಾಕೋಲ್ಲ. ಜಸ್ಟ್ ನಾನು ಇದು ಸ್ಟಡಿ ಇನ್ ಇಂಡಿಯಾ ಏನಾಯ್ತು ಇದನ್ನು ಇನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಮಾಡಿಲ್ಲ. ಅವೆಲ್ಲ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಈ ಥರ ಆಗ್ತಿರುತ್ತೆ ಎಲ್ಲನೂ. ನೋಡಿ, ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ, ಒಂದು ಅಂಡರ್ ರಿವ್ಯೂವಲ್ಲಿ ಇರುತ್ತೆ, ಇಲ್ಲಾಂದರೆ ಸಬ್ಮಿಷನ್ಸ್ ಇನ್ನೂ ಕಂಟೆಂಟ್ ಇರುತ್ತೆ, ಒಂದು ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ. ನೋಡಿ, ನಾನು ಒಂದು HDFC ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟೆಡ್ ಇದು ನಾನು ಪ್ರೀವಿಯಸ್ ಇಯರ್ ಹಾಕಿದೆ. ನಾನು ಪ್ರತಿ ವರ್ಷ ಇನ್ನೊಂದು ಸರಿ ಬಿಟ್ಟು ಇನ್ನೊಂದು ಟೈಮ್ ಹಾಕೋಣ ಅಂತ ಹಾಕ್ತಿರ್ತೀನಿ, ಬಟ್ ಅದು ನಾಟ್ ಸೆಲೆಕ್ಟೆಡ್. ಏನೂ ತೊಂದರೆ ಆಗೋಲ್ಲ. ನೀವೆಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ನೋಡಿ, ನಾನು ಇಲ್ಲೇ ತೋರಿಸ್ತಿದ್ದೀನಿ ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀನಿ, ಎಷ್ಟಿಲ್ಲ. ಆಮೇಲೆ ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಇದು ಹೋದ ವರ್ಷದ್ದು, ಅದು ಕೂಡ ನಾಟ್ ಅವಾಯ್ಡೆಡ್. ನಮಗೆ ಬರಲಿಲ್ಲ ಅಂದರೆ ಈ ಥರ ನಾಟ್ ಅವಾಯ್ಡೆಡ್ ಅಂತ ಬರುತ್ತೆ. ಬಂದರೆ ನಿಮಗೆ ಅಮೌಂಟ್ ಆರ ಬರುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು, ನನಗೆ ಈಗ ಒಂದು ಸ್ಕಾಲರ್ಶಿಪ್ ಬಂದ್ರಿಂದ 1 ಲ್ಯಾಕ್ ಬಂತು. 1 ಲ್ಯಾಕ್ ಅಂದರೆ ನಾನು ಇಷ್ಟೊಂದು ನನ್ನ ಒಂದು ಫೀಸ್ಗಾಯಿತು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇವಾಗ ಯಾವ್ದು ಹೇಳ್ತೀನಿ, ನೆಕ್ಸ್ಟ್ ಯಾವ್ದು ಬರೋ ಸ್ಕಾಲರ್ಶಿಪ್ ಅದು ಹೇಳ್ತೀನಿ ಅಂತಂದರೆ, ನಾನೀಗ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ ಇಷ್ಟೊಂದು ಸ್ಕಾಲರ್ಶಿಪ್ ಇದಾವೆ. ಇದೆಲ್ಲರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಿದ್ದೀನಿ. ಇವಾಗ ನನಗೆ ಬಂದಿರೋ ಸ್ಕಾಲರ್ಶಿಪ್ ಬಗ್ಗೆನೇ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, SBI ಕೂಡ ಅದು ಕೂಡ ತುಂಬ ಸ್ಕಾಲರ್ಶಿಪ್ ಬರುತ್ತೆ. ನೀವು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ದಿನಗಳು ಹೇಳ್ತೀನಿ. ಈಗ ಇದೆ ನಮಗೆ ಪರಿವರ್ತನೆ ECS ಪ್ರೋಗ್ರಾಮ್ 2025-26. ನೋಡಿ, ಡೆಡ್ಲೈನ್ ಕೂಡ 30 ಇದೆ, ಅಂದರೆ October 30 ಇದೆ. ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು, ಮತ್ತೆ ನಾನು ಮುಂದೆ ಕಂಟಿನ್ಯೂ ಅಂದರೆ ಎಕ್ಸ್ಟೆಂಡ್ ಮಾಡಲ್ಲ. ಅದಕ್ಕೋಸ್ಕರ ಈಗ ವಿಡಿಯೋ ಇವತ್ತೇ ಬಂದರೂ ಕೂಡ ಇವತ್ತೇ ಎಲ್ಲರೂ ಹೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಅದಕ್ಕಿಂತ ಮುಂಚೆ ಏನು ಎಲಿಜಿಬಲ್ ಇರಬೇಕು ಅದನ್ನೆಲ್ಲ ನೋಡ್ಕೊಂಡೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಯಾವ ಥರ ಅಪ್ಲೈ ಮಾಡೋದು ಕೂಡ ಇಲ್ಲಿ ಹೇಳ್ತೀನಿ. ಇಲ್ಲಿ ನಮಗೆ ಜಾಸ್ತಿ ಜನ ನೋಡೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ, ನಾನು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಯಾವುದಂತ ನೋಡೋಣ. ಅಂಡರ್ ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್ ಇದು ಪೋಸ್ಟ್ ಗ್ರಾಜುಯೇಟೆಡ್ ಆದರೆ ಮೇಲೆ ಹಿಡಿದು ಸ್ಕೂಲ್ ಸ್ಟೂಡೆಂಟ್ಸ್ಗೆ, ಮತ್ತು ಇದು ಅಂಡರ್ ಗ್ರಾಜುಯೇಟೆಡ್ ಮೂರನೇದು ಕಾಣಿಸುತ್ತಲ್ಲ. ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ ಮಿನಿಮಮ್ 30,000 ಆದರೆ ಬರುತ್ತೆ. ಜನರಲ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆದರೆ ನೀವೇನಾದರೂ BSc ಆ ಥರ ಮಾಡ್ತಿದ್ರೆ ಅಂದರೆ, ನೋಡಿ ಇಲ್ಲಿ ಕಾಣಿಸುತ್ತಲ್ಲ ನೇಮ್, ಎಲಿಜಿಬಿಲಿಟಿ ಏನೇನು ಅದನ್ನ ಓದ್ತೀನಿ, ಕರೆಕ್ಟಾಗಿ ಕಳ್ಸ್ಕೊಂಡು ಇಷ್ಟು ಮ್ಯಾಚ್ ಆದರೆ ಮಾತ್ರ ಹೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಏನಂದರೆ, ಮೊದಲನೇದು ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರಾಜುಯೇಷನ್ ಕೋರ್ಸ್ ಇನ್ ಜನರಲ್ ಕೋರ್ಸಸ್ ಸಚ್ ಎಸ್ BCom BSc BA BCA ಈ ಥರ ಒಂದು ಗ್ರಾಜುಯೇಟ್ ಅದು ತೊಗೋಬೇಕಾಗುತ್ತೆ. ಇಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಯಾವುದಪ್ಪ ಅಂದರೆ BTech MBBS LLB B ಆರ್ಕಿಟೆಕ್ಚರ್ಸು ನರ್ಸಿಂಗು ಇದೇನಂತ ಇವೆಲ್ಲ ತೊಗೊಂಡಾದ್ಮೇಲೆ ಇದೇನಾಗಬೇಕಂದ್ರೆ ಈಸ್ ಇನ್ ರೆಕಗ್ನೈಸ್ಡ್ ಕಾಲೇಜ್ ಆರ್ ಯೂನಿವರ್ಸಿಟಿ ಇನ್ ಇಂಡಿಯಾ. ನಿಮ್ಮ ಒಂದು ಯೂನಿವರ್ಸಿಟಿಲಿ ನಿಮ್ಮ ಒಂದು ಕಾಲೇಜ್ ರೆಕಗ್ನೈಸ್ ಆಗಿರೋಂಥದ್ದು ಮಾತ್ರ ಇದರಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಾಗಿರುತ್ತೆ. ಮಿನಿಮಮ್ 55% ಇನ್ ಪ್ರೀವಿಯಸ್ ಕ್ವಾಲಿಫಿಕೇಷನ್ಸ್ ಎಕ್ಸಾಮಿನೇಷನ್ ಈಸ್ ರಿಕ್ವೈರ್ಡ್. ಅಂದರೆ ನೀವು ಏನು ಪ್ರೀವಿಯಸ್ ಇಯರ್ ನೀವೇನೋ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರು 55% ಇರಬೇಕು. ಸೇಮ್ ಅದೇ ಥರ ಥರ್ಡ್ ಇದ್ದರೆ ಸೆಕೆಂಡ್ ಇಯರ್ದು, ಫೋರ್ತ್ ಇಯರ್ ಇದ್ದರೆ ಥರ್ಡ್ ಇಯರ್ದು, ಈ ಥರದ್ದು ಮಿನಿಮಮ್ 55% ಆದರೆ ಇರಬೇಕಾಗುತ್ತೆ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ನಿಮಗೆ 2.5 ಅದಕ್ಕಿಂತ ಲೆಸ್ದೇನು ಇರಬೇಕು. ಅಂದರೆ ನಿಮ್ಮದೇನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಅಲ್ಲಿ 2.5 ಅದಕ್ಕಿಂತ ಕಡಿಮೆ ಇತ್ತಂದರೆ ಈ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆದ್ರೆ ಆಗಿರ್ತೀರ. ಮತ್ತು ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ದ ಅಪ್ಲಿಕೇಶನ್ಸ್ ಹ್ಯಾವ್ ಫೇಸ್ಡ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಿಸ್ ವಿತಿನ್ ದ ಫಾಸ್ಟ್ 3 years
ನೋಡಿ ನಿಮಗೆ ಏನಾದರೂ ಒಂದು ಫ್ಯಾಮಿಲಿಲಿ ಒಂದು ಸ್ವಲ್ಪ ಕ್ರೈಸಿಸ್ ಏನೋ ತೊಂದರೆ ಆಗಿತ್ತು ಅಂದರೆ ಲಾಸ್ಟ್ 3 ವರ್ಷದಿಂದ ಅವನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ವಿಚ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ದೇರ್ ಅಬಿಲಿಟಿ ಟು ಬಿಯರ್ ಕಾಸ್ಟ್ ಆಫ್ ಎಜುಕೇಷನ್ಸ್ ಆ್ಯಂಡ್ ಫುಡ್ ದೆಮ್ ಅಟ್ ರಿಸ್ಕ್ ಡಿಸ್ಕೌಂಟಿಂಗ್ ದೇರ್ ಸ್ಟಡೀಸ್. ನಿಮಗೆ ಅದರಿಂದ ತೊಂದರೆ ಆಗ್ತಿತ್ತು ಈ ಥರ ನಿಮ್ದು ಏನಾದರೂ ಇತ್ತಂದರೆ, ಈಗ ಎಕ್ಸಾಂಪಲ್ ಒಬ್ಬರಿಗೆ ಡಿಸಬಿಲಿಟಿ ಇದಿರುತ್ತೆ, ಇನ್ನೊಬ್ರದ್ದು ಫ್ಯಾಮಿಲಿ ಏನೋ ಒಂದು ಆಗಿರುತ್ತೆ, ಅದು ಏನಾದರೂ ಡಾಕ್ಯುಮೆಂಟ್ಸ್ ಇತ್ತಂದರೆ ನೀವು ಇದರಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಫ್ಯಾಮಿಲಿ ಕ್ರೈಸಿಸ್ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅಪ್ಲೈ ಮಾಡೋ ಆಮೇಲೆ ಅಲ್ಲಿ ಹಾಕಿದ್ರೆ ನಿಮಗೆ ಸ್ಕಾಲರ್ಶಿಪ್ಗೆ ನಿಮ್ಗೆ ಏನಾಗುತ್ತೆ ಜಾಸ್ತಿ ನಿಮ್ಗೆ ಏನಾಗುತ್ತೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಆಮೇಲೆ ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ, ಅಂದರೆ ಇಂಡಿಯಾದಲ್ಲಿ ಓದೋ ಅಂದರೆ ಇಂಡಿಯನ್ಸ್ಗೆ ಮಾತ್ರ ಇದು ಆಯಿತಾ, ಅಂದರೆ ನಮ್ಮ ಭಾರತೀಯರಿಗೆ ಮತ್ತು ಬೇರೆ ಕಂಟ್ರಿಯವ್ರಿಗೆ ಇದು ಅಪ್ಲಿಕೇಬಲೇ ಆಗೋದಿಲ್ಲ. ಓಕೆ, ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ನೀವೇನಾದರೂ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ 30,000 ಬರುತ್ತೆ. ಏನಾದರೂ ನೀವು ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿದ್ದರೆ, ಎಕ್ಸಾಂಪಲ್ MBBS, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, LLB, ನರ್ಸಿಂಗ್ ಸ್ಟೂಡೆಂಟ್ಸ್, ಇವರಿಗೆಲ್ಲ 50,000 ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಡಾಕ್ಯುಮೆಂಟ್ಸ್ ಏನಿರಬೇಕಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ, ಆಮೇಲೆ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಇರಬೇಕಾಗುತ್ತೆ, ಆಮೇಲೆ ನಿಮ್ಮ ಐಡೆಂಟಿಟಿ ಪ್ರೂಫ್ಗೆ ಒಂದು ಆಧಾರ್ ಕಾರ್ಡ್ ಇದಿರಲಿ, ವೋಟರ್ ಐಡಿ ಇದಿರಲಿ, ಡ್ರೈವಿಂಗ್ ಲೈಸೆನ್ಸ್ ಇದಿರಲಿ, ಈ ಮೂರಲ್ಲಿ ಒಂದು ಇರಬೇಕಾಗುತ್ತೆ. ಮತ್ತು ಕರೆಂಟ್ ಇಯರ್ ಇದು ನೀವು ಏನಾದರೂ ಅಡ್ಮಿಷನ್ ಇದೆಯಲ್ಲ ಅದು ಒಂದು ಪ್ರೂಫ್ ಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್ ಫೀ ರಿಸಿಪ್ಟ್ ಅದಿರ್ಬೋದು, ಅಡ್ಮಿಷನ್ ಲೆಟರ್ ಅದಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ID ಕಾರ್ಡು, ಬೆನಿಫೈಡ್ ಸರ್ಟಿಫಿಕೇಟ್ಸ್, ಯಾವುದಾದ್ರೂ ಒಂದು ಈ ಕರೆಂಟ್ ಅಡ್ಮಿಷನ್ಸ್ದು ಒಂದು ಪ್ರೂಫ್ ಅದಿರಬೇಕಾಗುತ್ತೆ. ಆಮೇಲೆ ಅಪ್ಲಿಕೇಬಲ್ ಬ್ಯಾಂಕ್ ಪಾಸ್ಬುಕ್ಕು, ಒಂದು ಬ್ಯಾಂಕ್ ಪಾಸ್ಬುಕ್ ಅದರ ಇರಬೇಕಾಗುತ್ತೆ, ಅದು ಖಂಡಿತ ಎಲ್ಲರ ಹತ್ರ ಇರುತ್ತೆ. ಮತ್ತು ಇನ್ಕಮ್ ಪ್ರೂಫ್ಗೆ ನಿಮ್ಮದು ಒಂದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಸಾಕು, ಇಷ್ಟು ಒಂದಿದ್ರೆ ಸಾಕು. ಇಷ್ಟು ಆದಮೇಲೆ ನಿಮಗೆ ಒಂದು ನಿಮ್ದೇನಾದ್ರು ಕ್ರೈಸಿಸ್, ನಿಮ್ಮಲ್ಲಿ ಫ್ಯಾಮಿಲಿಲಿ ಏನಾದರೂ ಒಂದು ಕ್ರೈಸಿಸ್ ಅಂತ ಹೇಳಿದ್ರಲ್ಲ, ಅದಿತ್ತು ಅಂದರೆ ಮಾತ್ರ ಇದು ಅಪ್ಲಿಕೇಬಲ್ ಸ್ಟೂಡೆಂಟ್ಸ್ಗೆ ಮಾತ್ರ. ಫ್ಯಾಮಿಲಿ ಪ್ರೂಫ್ ಆಫ್ ಫ್ಯಾಮಿಲಿ ಆರ್ ಪರ್ಸನಲ್ ಕ್ರೈಸಿಸ್, ನಿಮಗೆ ಆಗಲಿ ನಿಮ್ಮ ಫ್ಯಾಮಿಲಿ ಯಾರಿಗೆ ಒಬ್ಬರು ಕ್ರೈಸಿಸ್ ಅಂದರೆ ಏನೋ ಒಂದು ತೊಂದರೆ ಇತ್ತಂದರೆ ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ಸ್ ಇತ್ತಂದರೆ ಹಾಕ್ಬೋದು. ಇದಕ್ಕೆ ಏನಲ್ಲಿ ಅಪ್ಲಿಕೇಬಲ್ ಇದ್ದರೆ ಮಾತ್ರ. ಅಪ್ಲೈ ಮಾಡೋದಂದರೆ ಏನು ಎಷ್ಟು ಈಸಿ ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ನಾವು ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ರೆ ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅಲ್ಲೆಲ್ಲ ನೀವು ಅಪ್ಲೈ ಮಾಡೋಕ್ಕೆ ಏನೇನು ಇರುತ್ತೆ ಎಲ್ಲ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಜಸ್ಟ್ ಸ್ಟಾರ್ಟ್ ಮಾಡ್ಕೋದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ನೀವೇನಾದ್ರು ಅಪ್ಲೈ ಮಾಡಿರಲಿಲ್ಲ ಅಂದರೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಾನು ಅಪ್ಲೈ ಮಾಡಿದ್ರಿಂದ ಮತ್ತೆ ನಾನು ಡೀಟೇಲ್ಸ್ನೆಲ್ಲ ತೋರಿಸೋದ್ರಿಂದ ಈ ವಿಡಿಯೋ ಯೂಟ್ಯೂಬಿಂದ ಹೋಗ್ಬೋದು, ಯಾಕಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ನ ನಾವು ಶೋ ಮಾಡೋದಿಲ್ಲ. ಓಕೆ, ಮುಂದೆ ಇನ್ನೂ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಇದು ಒಂದು ಎಕ್ಸಾಂಪಲ್, ಇದು ನನಗೆ ಬಂದಿತ್ತು, ಅದಕ್ಕೋಸ್ಕರ ನಿಮಗೂ ಬರುತ್ತೆ ಅಂತ ಒಂದು ಹೋಪಿಂದ ಹೇಳಿದ್ದೀನಿ. ಎಲ್ಲರೂ ಅಪ್ಲೈ ಮಾಡಿ ಇದ್ರ ರಿಸಲ್ಟ್ ಬಿಟ್ಟಾಗ ನಾನು ಯಾವ ಥರ ಚೆಕ್ ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಯಾವತ್ತೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಮಾಡ್ಕೊಂಬಿಟ್ರೆ ಈ ಥರ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ರಿಸಲ್ಟ್ ಬಿಟ್ಟಾಗ ಕೂಡ ನೀವು ಎಷ್ಟೊಂದು ಜನ ರಿಸಲ್ಟ್ ಬಿಟ್ಟ ಮೇಲೆ ನಿಮ್ಮದು ರಿಸಲ್ಟ್ ಬಂದಮೇಲೆ ಆ ನೇಮ್ ಇತ್ತು ಅಂದರೆ ನಿಮಗೆ ಒಂದು ಸಣ್ಣ ಒಂದೆರಡು ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಜಸ್ಟ್ ಫೋಟೋ ಹೊಡೆದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಸ್ಕಾಲರ್ಶಿಪ್ಪು ವಿತಿನ್ 1 ವೀಕ್ ಒಳಗಡೆ ಸ್ಕಾಲರ್ಶಿಪ್ ಡೈರೆಕ್ಟ್ ಬಂದ್ಬಿಡುತ್ತೆ. ಯಾವುದೇ ಥರ ಇಲ್ಲಿ ಮೀಡಿಯೇಟರ್ ಇಲ್ಲ. ಇವನ್ನೆಲ್ಲ ತಿಳಿಸ್ಕೋಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಮುಂದಿರೋ ದಿನಗಳಲ್ಲಿ ಒಂದು ದಿನ ನಿಮಗೆ ಈ ಚಾನಲ್ ಯೂಸ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ತಿಳಿಲಿ, ಅವರು ಕೂಡ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತಾ, ಮುಂದೆ ತುಂಬಾ ಸ್ಕಾಲರ್ಶಿಪ್ ಇದ್ದಾವೆ, ಅವು ಜೆನ್ಯೂನ್ ಆಗಿ ಬರುವಂಥ ಸ್ಕಾಲರ್ಶಿಪ್ಪು ಎಲ್ಲ ಒಂದು ಸ್ಕಾಲರ್ಶಿಪ್ ಬಗ್ಗೆ ಅಪ್ಲೈ ಹೇಳ್ತಾ ಇರ್ತೀನಿ, ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ನಿಮಗೆ ಅನಿಸಿದರೆ ಕಮೆಂಟ್ ಆಗಿ, ನಿಮ್ಮ ಡೌಟ್ಸ್ಗಳಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.